ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ 7 ಹೊಸ ರೂಲ್ಸ್ಗಳು ರಾತ್ರೋರಾತ್ರಿ ಜಾರಿಗೆ ತಂದಿದ್ದಾರೆ. ನಿಮ್ಮ ಹತ್ರ ಏನಾದರೂ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಇತ್ತು ಅಂತ ಅಂದ್ರೆ ತಪ್ಪದೆ ಈ ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕು. ಇಲ್ಲ ಅಂತ ಅಂದ್ರೆ ನಿಮ್ಮ ಎಲ್ಪಿಜಿ ಗ್ಯಾಸ್ ಕನೆಕ್ಷನ್ ಕಟ್ ಆಗುತ್ತೆ. ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಅನ್ನ ಬಳಸ್ತಾ ಇದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ನೀವು ಯಾವ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಅನ್ನ ಬಳಸ್ತಾ ಇದ್ದೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಪ್ರತಿ ತಿಂಗಳು ಕೂಡ ದೇಶದಾದ್ಯಂತ ಸಾಕಷ್ಟು ಹೊಸ ನಿಯಮಗಳು ಜಾರಿಗೊಳ್ಳುವ ಮೂಲಕ ಜನಸಾಮಾನ್ಯರ ಜೀವನವು ಸಾಕಷ್ಟು ರೀತಿಯಲ್ಲಿ ಬದಲಾಗುತ್ತಿವೆ. ಇದೇ ಮೇ 1ರಿಂದ ಇಡೀ ದೇಶದಾದ್ಯಂತ 7 ಹೊಸ ರೂಲ್ಸ್ಗಳು ಜಾರಿಗೆ ಬರುತ್ತಿದ್ದು ಎಲ್ಲ ಸಾರ್ವಜನಿಕರಿಗೆ ಬಂಪರ್ ನ್ಯೂಸ್. ಅತ್ಯಂತ ಪ್ರಖರವಾದ ಬಿಸಿಲಿನ ಬೇಗೆಯಲ್ಲಿ ಜನರು ಹೈರಾಣಾಗಿದ್ದು ದೇಶದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಾಗೂ ಬ್ಯಾಂಕಿಂಗ್ ವ್ಯವಸ್ಥೆ ಹಾಗೂ ಜನಸಾಮಾನ್ಯರ ನಿತ್ಯ ಜೀವನದಲ್ಲಿ ಅಗತ್ಯವಿರುವ ಗುರುತಿನ ಚೀಟಿಗಳಾದ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಸೇರಿದಂತೆ ಸಾಕಷ್ಟು ವಿಷಯ ವಸ್ತುಗಳಲ್ಲಿ ಹೊಸದಾಗಿ ಇದೇ ಮೇ 1ರಿಂದ ಹೊಸ ರೂಲ್ಸ್ಗಳು ಜಾರಿಗೆ ಬರುತ್ತಿವೆ. ನಾವು 2026ರ ಮೇ ತಿಂಗಳಿಗೆ ಕಾಲಿಡುತ್ತಿದ್ದೇವೆ. ಈ ತಿಂಗಳಿನಿಂದ ಕೇವಲ ಕ್ಯಾಲೆಂಡರ್ ಬದಲಾಗುತ್ತಿಲ್ಲ, ಬದಲಾಗಿ ಸಾಮಾನ್ಯ ಜನರ ಜೇಬಿನ ಮೇಲೆ ಪ್ರಭಾವ ಬೀರುವ ಆಧಾರ್, ಪ್ಯಾನ್ ಕಾರ್ಡ್, ಬ್ಯಾಂಕಿಂಗ್ ಮತ್ತು ಗ್ಯಾಸ್ ಸಿಲಿಂಡರ್ ನಿಯಮಗಳು ಬದಲಾಗುತ್ತಿವೆ. ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಮತ್ತು ಪಿಂಚಣಿದಾರರಿಗೆ ಕೆಲವು ಮಹತ್ವದ ಬದಲಾವಣೆಗಳಿವೆ. ಈ ವಿಡಿಯೋದಲ್ಲಿ ನಾವು ಪ್ರತಿಯೊಂದು ಬದಲಾವಣೆಯನ್ನು ವಿವರವಾಗಿ ನೋಡೋಣ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೆಯದಾಗಿ ಆಧಾರ್ ಕಾರ್ಡ್ 10 ವರ್ಷದ ಅಪ್ಡೇಟ್. ನಿಮ್ಮ ಆಧಾರ್ ಕಾರ್ಡ್ ಪಡೆದು 10 ವರ್ಷಗಳು ಕಳೆದಿದ್ದರೆ ಅಂಥವರು ಕಡ್ಡಾಯವಾಗಿ ನಿಮ್ಮ ವಿಳಾಸ ಮತ್ತು ಗುರುತಿನ ದಾಖಲೆಗಳನ್ನು ಅಪ್ಡೇಟ್ ಮಾಡಬೇಕು. ಜೂನ್ 14, 2026ರವರೆಗೆ ಆನ್ಲೈನ್ನಲ್ಲಿ ಇದು ಉಚಿತವಾಗಿದ್ದು ನಂತರ ಶುಲ್ಕ ಪಾವತಿಸಬೇಕಾಗಬಹುದು. ಡಿಜಿಟಲ್ ಲಾಕರ್. ಇನ್ಮುಂದೆ ಹೆಚ್ಚಿನ ಸರ್ಕಾರಿ ಸೇವೆಗಳಿಗೆ ಕಾಗದದ ಆಧಾರ್ ಬದಲಿಗೆ ಡಿಜಿಟಲ್ ಆಧಾರ್ ಪರಿಶೀಲನೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಮೂರನೆಯದು ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ನಲ್ಲಿ ಬದಲಾವಣೆ. ಪ್ಯಾನ್ ಕಾರ್ಡ್ ಹೊಂದಿರುವವರಿಗೆ ಮತ್ತು ಹೊಸದಾಗಿ ಅರ್ಜಿ ಸಲ್ಲಿಸುವವರಿಗೆ ದೊಡ್ಡ ಬದಲಾವಣೆ ಇದೆ. ಹೆಚ್ಚುವರಿ ದಾಖಲೆ. ಏಪ್ರಿಲ್ ಮೇ 2026ರಿಂದ ಹೊಸ ಪ್ಯಾನ್ ಕಾರ್ಡ್ ಅರ್ಜಿ ಸಲ್ಲಿಸುವಾಗ ಕೇವಲ ಆಧಾರ್ ಸಾಲದು. ಅದರ ಜೊತೆಗೆ ವೋಟರ್ ಐಡಿ ಅಥವಾ ಹುಟ್ಟಿದ ದಿನಾಂಕದ ಅಧಿಕೃತ ದಾಖಲೆ ನೀಡುವುದು ಕಡ್ಡಾಯವಾಗುತ್ತಿದೆ. ಹೆಸರಿನ ಹೊಂದಾಣಿಕೆ. ನಿಮ್ಮ ಆಧಾರ್ನಲ್ಲಿ ಹೆಸರು ಹೇಗಿದೆಯೋ ಪ್ಯಾನ್ ಕಾರ್ಡ್ನಲ್ಲೂ ಹಾಗೇ ಇರಬೇಕು. ಇಲ್ಲದಿದ್ದರೆ ಟ್ಯಾಕ್ಸ್ ರೀಫಂಡ್ ಪಡೆಯಲು ತೊಂದರೆಯಾಗಬಹುದು. ನಾಲ್ಕನೆಯದು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಮತ್ತು ಡೆಪಾಸಿಟ್. ಮನೆ ಬಳಕೆಯ ಗ್ಯಾಸ್ ಸಿಲಿಂಡರ್ ವಿಷಯಕ್ಕೆ ಬಂದರೆ ತಿಂಗಳ ಬದಲಾವಣೆ. ಪ್ರತಿ ತಿಂಗಳ 1ನೇ ತಾರೀಕಿನಂತೆ ಮೇ 1ರಂದು ಗ್ಯಾಸ್ ಸಿಲಿಂಡರ್ ಬೆಲೆಗಳಲ್ಲಿ ವ್ಯತ್ಯಾಸವಾಗುವ ಸಾಧ್ಯತೆ ಇದೆ. ಹೊಸ ಕನೆಕ್ಷನ್ ಡೆಪಾಸಿಟ್. ಹೊಸದಾಗಿ ಗ್ಯಾಸ್ ಕನೆಕ್ಷನ್ ಪಡೆಯುವವರಿಗೆ ಸೆಕ್ಯೂರಿಟಿ ಡೆಪಾಸಿಟ್ ಮೊತ್ತದಲ್ಲಿ ಹೆಚ್ಚಳವಾಗಿದೆ. 14.2 kg ಸಿಲಿಂಡರ್ಗೆ ಸುಮಾರು 2200 ರೂಪಾಯಿ ಡೆಪಾಸಿಟ್ ನಿಗದಿಪಡಿಸಲಾಗಿದೆ. ಐದನೆಯದು ಬ್ಯಾಂಕಿಂಗ್ ಮತ್ತು ಸಾಲದ ನಿಯಮಗಳು. ಬ್ಯಾಂಕ್ ಅಕೌಂಟ್ ಇದ್ದವರಿಗೆ RBIನಿಂದ ಸಿಹಿ ಮತ್ತು ಕಹಿ ಸುದ್ದಿ ಎರಡೂ ಇದೆ. ಸಾಲದ ಮುಂಗಡ ಪಾವತಿ. ನೀವು ಹೋಮ್ ಲೋನ್ ಅಥವಾ ಕಾರ್ ಲೋನ್ ಪಡೆದಿದ್ದರೆ ಅದನ್ನು ಅವಧಿಗಿಂತ ಮುಂಚಿತವಾಗಿ ತೀರಿಸಲು ಹೋದರೆ ಬ್ಯಾಂಕುಗಳು ಈ ಮೊದಲು ದಂಡ ವಿಧಿಸುತ್ತಿದ್ದವು. ಆದರೆ ಈಗ ಫ್ಲೋಟಿಂಗ್ ರೇಟ್ ಸಾಲಗಳ ಮೇಲೆ ಯಾವುದೇ ದಂಡ ವಿಧಿಸುವಂತಿಲ್ಲ. ಸುರಕ್ಷಿತ ಪಾವತಿ. UPI ವಂಚನೆ ತಡೆಯಲು ಬ್ಯಾಂಕುಗಳು ಇನ್ಮುಂದೆ ಫೇಸ್ ಅಥೆಂಟಿಕೇಶನ್ ಅಥವಾ 2 ಹಂತದ ಸುರಕ್ಷತೆಯನ್ನು ಕಡ್ಡಾಯಗೊಳಿಸುತ್ತಿವೆ. ಆರನೆಯದು ಹಿರಿಯ ನಾಗರಿಕರು ಮತ್ತು ಪಿಂಚಣಿದಾರರಿಗೆ ಬಂಪರ್. ಈ ವಿಭಾಗ ಅತಿ ಮುಖ್ಯವಾದದ್ದು. ಪಿಂಚಣಿ ಹೆಚ್ಚಳ. 8ನೇ ವೇತನ ಆಯೋಗದ ಶಿಫಾರಸುಗಳ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಿ ಪಿಂಚಣಿದಾರರಿಗೆ ಮತ್ತು 70 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಹೆಚ್ಚಿನ ವೈದ್ಯಕೀಯ ಸೌಲಭ್ಯ ಮತ್ತು ಪಿಂಚಣಿ ಹಣದಲ್ಲಿ ಅಲ್ಪ ಹೆಚ್ಚಳ ನಿರೀಕ್ಷಿಸಲಾಗಿದೆ. ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್. ಹಿರಿಯ ನಾಗರಿಕರು ಬ್ಯಾಂಕಿಗೆ ಅಲೆಯುವುದನ್ನು ತಪ್ಪಿಸಲು ಮನೆ ಬಾಗಿಲಿಗೆ ಬಂದು ಡಿಜಿಟಲ್ ಜೀವಿತ ಪ್ರಮಾಣ ಪತ್ರ ಪಡೆಯುವ ಸೌಲಭ್ಯವನ್ನು ಇನ್ನಷ್ಟು ಸರಳಗೊಳಿಸಲಾಗಿದೆ. ಏಳನೆಯದು ಸಾಮಾನ್ಯ ಜನರ ದೈನಂದಿನ ಜೀವನದ ಮೇಲೆ ಪ್ರಭಾವ. ಇದಲ್ಲದೆ ಸಾಮಾನ್ಯ ಜನರ ಮೇಲೆ ಇತರ ಕೆಲವು ಪರಿಣಾಮಗಳಿವೆ. ಇನ್ಶೂರೆನ್ಸ್ ಪ್ರೀಮಿಯಂ. ಕೆಲವು ವಿಮಾ ಕಂಪನಿಗಳು ಮೇ ತಿಂಗಳಿನಿಂದ ಹೊಸ ಪ್ರೀಮಿಯಂ ದರಗಳನ್ನು ಜಾರಿಗೆ ತರುತ್ತಿವೆ. ವಿದ್ಯುತ್ ದರ. ಕೆಲವು ರಾಜ್ಯಗಳಲ್ಲಿ ಬೇಸಿಗೆಯ ಹೆಚ್ಚುವರಿ ಬಳಕೆಯ ಹಿನ್ನೆಲೆಯಲ್ಲಿ ವಿದ್ಯುತ್ ದರಗಳಲ್ಲಿ ಅಲ್ಪ ಏರಿಕೆಯಾಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಈ ಎಲ್ಲ ಬದಲಾವಣೆಗಳು ಮೇ 1ರಿಂದ ಹಂತ ಹಂತವಾಗಿ ಜಾರಿಗೆ ಬರಲಿವೆ. ಆದ್ದರಿಂದ ನೀವು ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳಿ ಮತ್ತು ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಎಚ್ಚರದಿಂದಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಮುಂದಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.
ನೋಡಿದಲ್ಲ ಸ್ನೇಹಿತರೆ, ಯಾವೆಲ್ಲ LPG ಗ್ಯಾಸ್ ಸಿಲಿಂಡರ್ ಹೊಸ ರೂಲ್ಸ್ಗಳು ಜಾರಿಯಾಗಿದೆ ಅಂತ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಯಾರೆಲ್ಲ LPG ಗ್ಯಾಸ್ ಸಿಲಿಂಡರನ್ನು ಬಳಸ್ತಾ ಇದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ.